ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ನಿನ್ನೆ 9:15 ಮಲಗಿದ್ವಿ. ಮಳೆನೂ ಚೆನ್ನಾಗಿ ಬರ್ತಾ ಇತ್ತು, ನಿದ್ದೆನೂ ಚೆನ್ನಾಗಿ ಬಂತು ನನಗೆ. ಅಪ್ಪ ಯಾಕೋ ಏನೋ ಗೊತ್ತಿಲ್ಲ, ನನಗೆ ಕನಸು ಅಂದರೆ ಅದು ಎಂಥ ಕನಸು ಅಂತ ನನಗೆ ಎದ್ದ ಮೇಲೆ ಅರ್ಥ ಆಗೋಲ್ಲ. ಆ ಥರ ಕನಸು ಬಿದ್ದಿತ್ತು ಇವತ್ತು. ನಮ್ಮ ಮನೆಯವ್ರಿಗೆ ಅದೇ ನಾನು ಅಂತ ಇದ್ದೆ, ಎಂಥಕ್ಕೆ ಹಿಂಗೆ ಆಗ್ತಾಯಿದ್ರಿ, ರಾತ್ರಿ ಸುಮ್ಮನೆ ಒಂದು ನಿದ್ದೆ ಮಾತ್ರ ತಿಂದು ಮಲಗಿಬಿಡ್ತೀನಿ. ನನಗೇನು ಒಂದು ದಿನವೂ ಕನಸು ಬೀಳಲ್ಲ ಅನ್ನೋ ದಿನವೇ ಇಲ್ಲಪ್ಪ. ಇವತ್ತಂತೂ ಅದು ಎಂಥ ವಿಚಿತ್ರ ಕನಸು. ಅದೇನಾಗಿದೆ ಗೊತ್ತಾ, ಆಮೇಲೆ 4 ಗಂಟೆಗೆ ಎದ್ದಿದ್ದೆ ನಾನು. 4 ಗಂಟೆಗೆ ಎದ್ದು ಮಲಗಿದ್ದೀನಿ. ಅದಾದ ನಂತರ ಕಂಟಿನ್ಯೂ ಆಗ್ತಾಯಿದೆ ಅದೇ ಕನಸೇನೆ. ನನಗೆ ಆಶ್ಚರ್ಯ ಆಯಿತು, ಅಯ್ಯೋ ದೇವ್ರೆ ಇದ್ಯಾ ಥರ ಕನಸಪ್ಪ ಅಂತ ಹೇಳಿ. ಅಯ್ಯೋ ಯಾರಿಗಾದ್ರೂ ನಿಮಗೂ ಹಾಗೆ ಅನ್ಸುತ್ತೆ, ನನಗೆ ಈ ಕನಸಿನ ಕಾಲದಲ್ಲಿ ಸಾಕಾಗಿ ಹೋಗಿದೆ ಅಪ್ಪ, ಯಾಕಾದ್ರೂ ಕನಸು ಬೀಳ್ತಾವೋ ಅನ್ನೋ ಥರ. ಮತ್ತೇನು ಗೊತ್ತಾ, ನನಗೆ ನನ್ನ ಕನಸು ನಿಜ ಆಗುತ್ತೆ. ಆಮೇಲೆ ನಾನು ಯಾರನ್ನೂ ನೋಡಿರಲ್ಲ, ಏನಿಲ್ಲ. ಆ ಥರ ಕನಸಲ್ಲಿ ಒಬ್ಬರು ಬಂದಿರ್ತಾರಲ್ವ, ಅವರು ನಾನು ನೋಡ್ತೀನಿ. ಆಮೇಲೆ ಎಷ್ಟೋ ಕನಸುಗಳು ನಾನು ಹಂಗಾಗಿದೆ. ನಾನು 7ನೇ ತಾರೀಕು ಹುಟ್ಟಿದವಳು. ನಂದು ಇಂಟ್ಯೂಷನ್ ಪವರ್ ತುಂಬ ಇದೆ ಅಂತೆ. ನಾನು ತುಂಬ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ. ನನಗದು ಹೇಳಿದಾಗ ಅದಕ್ಕೆ ನನಗೆ ಮ್ಯಾಚ್ ಆಗುತ್ತೆ. ಕೆಲವೊಂದು ಕನಸುಗಳು ನಂಗೆ ನನಸಾಗಿದ್ದು ಉಂಟು. ಸೇಮು ಹೆಂಗಾಗಿರುತ್ತೆ ಹಾಗೆ ನನಸಾಗಿದ್ದು ಉಂಟು. ನಂಗೆ ಅದಕ್ಕೆ ಒಂದೊಂದು ಸಲ ಹೆದರಿಕೆ ಆಗುತ್ತೆ. ನಂಗೆ ಕನಸು ಬಿತ್ತು ಅಂದರೆ, ಆ ಥರದ್ದೆಲ್ಲ ಬಿದ್ದಾಗ ನಂಗೆ ಹೆದರಿಕೆ ಆಗುತ್ತೆ. ಏನೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ತಲೆನೋವು ಬಂದುಬಿಟ್ಟಿದೆ, ಯಾಕೋ ಗೊತ್ತಿಲ್ಲ. ಯಾರಾದರೆ ನಿದ್ದೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದೆ ನಾನು. ಅಮ್ಮನೂ ಅಂದರು, ನಿದ್ದೆ ಚೆನ್ನಾಗಿ ಮಾಡಿದೆ ನೀನು ಅಂತ. ಅಮ್ಮ ಒಂದು ಸಲ ರಾತ್ರಿ ಮಳೆ ಬಂತು ಅಂತ ಹೇಳಿದ್ರಂತೆ, ನನಗೆ ಎಚ್ಚರ ಇಲ್ಲ. ಆದರೆ ಬೆಳಗ್ಗೆ ಎದ್ದಾಗ ಅವರು ಎದ್ದರು, ಅವಾಗ ಕೇಳಿದೆ. ಅವಾಗ ಅಷ್ಟಿಲ್ಲ ಕಣೆ ಅಂದರು. ಆಮೇಲೆ ನಿಮಗೆ ನಿದ್ದೆ ಬಂತು, ಮಳೆ ಜಾಸ್ತಿ ಬಂದಿದೆ ಅಂದರು. ನಮ್ಮ ಮನೆಯವ್ರಿಗೂ ಕೇಳಿದೆ, ಅವರು ಬಂದಿದೆ ಅಂದರು. ನಾಳೆ ನಮ್ಮ ಮನೇಲಿ ತೋಟಕ್ಕೆ ಔಷಧಿ ಹೊಡಿಯೋಣ ಅಂತ ಅಂದಿದ್ರು ನಮ್ಮ ಮನೆಯವರು. ಆಮೇಲೆ ಈ ಥರ ಮಳೆ ನೋಡಿ ಬೇಡ ಅಂದರು. ಜೋಗ ಹೋಗೋಣ ಅಂದರು ನಮ್ಮ ಮನೆಯವರು. ನಾನು ಎಂಥ ಬಟ್ಟೆ ತಂದಿಲ್ಲ, ಬರೆ ತಂದಿಲ್ಲ, ಎಂಥಕ್ಕೆ ಬೇಡ ಅಂದೆ. ನಮ್ಮ ಮನೆಯವ್ರು ಹಾಗೆ ಅಪ್ಪ, ಈ ಥರ ಪ್ಲ್ಯಾನ್ ಇಲ್ಲದೆ ಇರೋ ಯಜಮಾನ್ರನ್ನ ಮದುವೆ ಆಗಲೇಬಾರ್ದು ಅನಿಸುತ್ತೆ ನನ್ನ ಸಲ. ಅವ್ರಿಗೆ ಮನಸ್ಸಿಗೆ ಯಾವಾಗ ಬರುತ್ತೆ ಆವಾಗ ನಾವು ರೆಡಿಯಾಗಿರ್ಬೇಕು. ಹಾಗೆ ನಾವು ಹೋಗೋಣ ಅಂದರೆ ನಾವು ಏನಂದರೂ ಹೋಗೋಕ್ಕಾಗಲ್ಲ ಅಂದರು. ಅದೇ ಚಿನ್ನಿನೂ ಬರ್ತಾಯಿದ್ದಲ್ಲ ಸದ್ಯದಲ್ಲೇ, ಹಾಗಾಗಿ ನಾನು ಆ ಥರ ಪ್ಲ್ಯಾನ್ ಮಾಡಿದೆ. ಪಾಪ ಅವಳು ಯಾವಾಗ ಬಂದಾಗೋ ಅಂತಾಳೆ, ನನ್ನನ್ನು ಎಲ್ಲೂ ಕರ್ಕೊಂಡು ಹೋಗಲ್ಲ, ಎಲ್ಲೂ ಹೋಗೋಕ್ಕೂ ಬಿಡಲ್ಲ ಅಂತ ಹೇಳಿ. ಚಿನ್ನಿ ಬರ್ತಾಯಿದ್ದಲ್ಲ, ಅದೇ ಚಿನ್ನಿ ಫ್ರೆಂಡ್ ಅಮ್ಮ ತುಂಬ ಕರೀತಾ ಇದ್ದಾರಂತೆ. ವೈಷ್ಣವಿ ಬರ್ತಿದ್ಲು ಗೊತ್ತಾ ಮನೆಗೆ, ಪುತ್ರನ್ ನಂಗೆ ವರ್ಷಿಣಿ ವೈಷ್ಣವಿ ಇಬ್ಬರು ಕನ್ಫ್ಯೂಸ್. ಇವತ್ತಿಗೂ ನಂಗೆ ಅವರಿಬ್ಬರು ಯಾರ್ಯಾರು ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಪುತ್ರನ್ ಅಂದರೆ ಗೊತ್ತಾಗುತ್ತೆ, ಇದ್ರವಳು ಕುಂದಾಪುರದವಳು. ಅವರಮ್ಮ ಫೋನ್ ಅಂತ, ನಿನ್ನ ನೋಡೋಂಗಾಗಿದೆ, ಬಾ 2 ದಿನದ ಮಟ್ಟಿಗಾದರೂ ಬಾ ಅಂತ. ಅವಳಿಗೆ ಈ ಸಲ ರಜಾ, ಈಗ ಮುಗಿದ್ಮೇಲೆ ರಜಾ ಇತ್ತು ಅವಳಿಗೆ. ಅವಳು ಏನೇನಕ್ಕೋ ಇದು ಮಾಡ್ತಾ ಇದ್ದಾಳ, ಹಾಗಾಗಿ ಬರ್ತಾ ಇಲ್ಲ. ಅದನ್ನು ಹೇಳ್ತೀನಿ ಆಮೇಲೆ, ಸ್ವಲ್ಪ ದಿನಗಳ ಆದಮೇಲೆ ಹೇಳ್ತೀನಿ ಏನು ಎತ್ತ ಅಂತ. ಅವತ್ತು ನಾನು ಅವಳಿಗೆ ಟ್ರೈನಿಂಗ್ ಇದೆ ಅಂದಲ್ಲ, ಅವರಿಗೆ ಟ್ರೈನಿಂಗೇ ಇದ್ದಿದ್ದು. ಯಾರೋ ಒಬ್ಬರು ಹೇಳಿದ್ರು ಟ್ರೈನಿಂಗ್ ಅಲ್ಲ ಅದು, ಏನಂತಾರೆ ಅದಕ್ಕೆ ಏನೋ ಅಂತಾರೆ, ನಂಗೆ ಮರ್ತೋಯ್ತು. ನನಗೆ ವಿಡಿಯೋ ಶುರು ಮಾಡಿದಾಗ ಏನು ಹೇಳ್ತೀನಿ ಅನ್ನೋದು ಮರ್ತೇ ಹೋಗ್ಬಿಡುತ್ತೆ. ಟ್ರೈನಿಂಗ್ ಅಲ್ಲ, ಏನಂತಾರೆ, ಏನೋ ಒಂದು ಅಂತ ನೆನಪಾದಾಗ ಇದರಲ್ಲಿ ಹೇಳ್ತೀನಿ. ಟ್ರೈನಿಂಗೇ ಮಾಡಿದ್ದವಳು. ಯಾವುದ್ರ ಕಂಪ್ನಿದು, ಯಾವುದೋ ಅದು ಕಂಪ್ನಿದಪ್ಪ, ಒಳ್ಳೆ ಕಂಪ್ನಿದೇ ಮಾಡಿದ್ಲು. ಟ್ರೈನಿಂಗ್ ಮುಗೀತು ಅವಳಿಗೆ. ಅದೇ ಈಗ ಬರ್ತೀನಿ ಅಂತಿದ್ದಾಳೆ. ಈಗ ಇಷ್ಟರೊಳಗೆ ನಾನು ಬರೋದ್ರೊಳಗೆ ಬರ್ತೀನಿ ಅಂತಲೂ ಅಂದಿದ್ಲು, ಇಲ್ಲಿ ಬರೋದ್ರೊಳಗೇ. ಅದು ಮತ್ತೇನೇನೋ ಇತ್ತು, ಹಾಗಾಗಿ ಅವಳು ಅಲ್ಲೇ ಇದ್ದಾಳೆ. ಅದೆಲ್ಲ ಮುಗಿಸ್ಕೊಂಡೇ ಬರ್ತೀನಿ ಅಂತಿದ್ಲು. ಇವತ್ತೇನೋ ಇದೆಯಂತೆ, ಇವತ್ತು ಹೋಗಬೇಕು ಅಂತ ಇದ್ಲು ಕಾಲೇಜಿಗೆ. ಇಲ್ಲ ಅಂದರೆ ಅವಳಿಗೆ ರಜಾ. ಈಗ ಸೆಮ್ ಮುಗೀತಲ್ಲ, 7th ಸೆಮ್ ಮುಗೀತು ಅವಳಿಗೆ, 8th ಸೆಮ್ಮಿಗೆ ಹೋಗ್ತಾ ಇದ್ದಾಳೆ. ಚೆನ್ನಾಗಿ ಮಾಡಿದ್ದಾಳೆ. 7th ಸೆಮ್ದು ರಿಸಲ್ಟ್ ಎಲ್ಲ ಬಂತು, ಚೆನ್ನಾಗೇ ಮಾಡಿದ್ದಾಳೆ. ನಾವು ಹೇಳಿದರೆ ಬೈತಾಳೆ ಅವಳು, ಬೇಡ ಹೇಳಲ್ಲ ಅವಳಿಗೆ. ಅವಳಿಗೆ ಯಾರು ನಮ್ಮನೇಲಿ ಯಾರಿಗೂ ಹಾಗೆ ಹೊಗಳಿಸ್ಕೊಳ್ಳೋದು ಆ ಥರ ಕೇಳೋದು ಅವಳಿಗೆ ಇಷ್ಟ ಆಗಲ್ಲ. ನಾನು ನಮ್ಮಮ್ಮಂಗೆ ಹೇಳಿ, ನಮ್ಮಮ್ಮ ಬರೋರಿಗೆಲ್ಲ ಹೇಳಿ ನನಗೊಂದಿನ ಫೋನ್ ಮಾಡಿ ಬೈಯೋದು. ನೀ ಯಾಕೆ ಹೇಳಿದೆ ಅಮ್ಮಮ್ಮಂಗೆ, ಹೇಳಬೇಡ ಅಂತ ಹೇಳಿದ್ದೆ ಅಲ್ವಾ ಅಂತ. ನನಗೆ ತುಂಬ ಬೇಕಾದವರಿಗೆ ಇಬ್ಬರಿಗೆ ಹೇಳಿದ್ದೀನಿ ಅಷ್ಟೇ. ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾಳೆ. ಏನಿರ್ಬೋದು ಅಂತ ನೀವೇ ಕಮೆಂಟಲ್ಲಿ ಹಾಕಿ ನೋಡೋಣ. ಆಶಕ್ಕ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ, ಅವರಿಗೊಂದು ಹಾಕಿದ್ದೆ. ಆಮೇಲೆ ನನಗೊಂಚೂರು ಬೇಕಾದವಳೊಬ್ಬಳು ನನ್ನ ಫ್ರೆಂಡ್ ಇದ್ದಾಳೆ, ಅವಳಿಗೆ ಹಾಕಿದ್ದೆ. ಇಬ್ಬರಿಗೆ ಹಾಕಿದ್ದು. ಅಮ್ಮಂಗೊಂದು ಹೇಳಿಬಿಟ್ಟಿದ್ದೆ ನಾನು. ನಮ್ಮಮ್ಮ ಇಡೀ ಊರು ತುಂಬ ಸಾರು ಬಿಟ್ಟಿದ್ರು. ಅವಳಿಗೆ ಹಂಗೆ ಇಷ್ಟ ಆಗಲ್ಲ, ಅದು ಏನೋ ಗೊತ್ತಿಲ್ಲ ಅವಳಿಗೆ ಹಾಗೆ ಅಷ್ಟೇ. ನೀರು ಕುಡಿತೀನಿ, ಈಗ ಟೀ ಮಾಡಮ್ಮ ಅಂತ ಅಂದೆ. ಅಮ್ಮ ರೊಟ್ಟಿ ಮಾಡ್ತಾಯಿದ್ದಾರೆ. ನಾನು ಅದೇ ಊರಿಗೆ ಒಯ್ಯೋಕ್ಕಾಗಿ ನಮ್ಮ ಮನೆಯವರಿಗೆ ಕರೀಲ ನೋಡ್ತಾ ಇದ್ದೀನಿ. ಏನೋ ಅವ್ರು ಹುಚ್ಚಿಬಿಟ್ಟಾಗ ಒಂಥರ, ಹುಚ್ಚಿಡ್ದಾಗ ಒಂಥರ. ಬಂದರೆ ಕರಿಯೋಕ್ಕೆ. ಕೆಸಿನ ಸೊಪ್ಪು ಅದೇ ಬೇಯಿಸಿ ನಿನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ನಾನೇ ಪಲ್ಯ ಮಾಡಬೇಕಂತೆ ಅಮ್ಮಂಗೆ, ನನ್ನ ಕೈ ರುಚಿ ತಿನ್ನಬೇಕಂತೆ. ನಿನ್ನೆ ಹಾಲ್ಗರ್ಗೆ ತುಂಬ ಚೆನ್ನಾಗಾಗಿತ್ತು. ನಾನು ಒಂದು 10 ಹಾಲ್ಗರ್ಗೆ ತಿಂದೆ. ಇದು ಪಪ್ಪಾಯ ತಂದಿದ್ದೆ ಅಲ್ಲ, ತುಂಬ ಚೆನ್ನಾಗಿತ್ತು. ಅನಿಶಾ ಪಾಪ ನೋಡ್ತಿರ್ತಾರೆ, ಚೆನ್ನಾಗಿತ್ತು ಅನಿಶಾ ಪಪ್ಪಾಯ. ಮನೇಲಿ ಒಂದು ಇಟ್ಟು ಬಂದಿದ್ದೀನಿ, ಅದನ್ನು ತಿಂದು ಹಾಗೆ ಮಲಗಿದೆ. ಅಮ್ಮ ಅನ್ನ ಊಟ ಮಾಡು ಅಂದರು. ನಾನು ರಾತ್ರಿ ಅನ್ನ ಊಟ ಮಾಡೋದಿಲ್ಲ, ಮತ್ತು ಊಟನೂ ತುಂಬ ಕಮ್ಮಿ ನಾನು.
ಯಾಕೋ ಗೊತ್ತಿಲ್ಲ, ಅದು ವೀಡಿಯೋದಲ್ಲೇ ನೋಡಿದೆ ನಾನು. ಅಮ್ಮ ಅದೇ ಅಂದ್ರೆ ಯಾಕೆ ನಿನಗೆ ಅದು ತಿನ್ನಬೇಕು ಅನ್ನಿಸ್ತಿಲ್ಲ ಅಮ್ಮ, ವೀಡಿಯೋದಲ್ಲಿ ನೋಡಿದೆ ಮತ್ತು ನೀನು ಇಷ್ಟಪಡ್ತೀಯಲ್ಲ ಅದಕ್ಕೆ ಮಾಡೋಣ ಅಂತ ಮಾಡಿದೆ ನಾನೇ ಅಂತ ಅಂದೆ. ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಇವತ್ತು ಮೇಲೆ ಹೋಗಿ ನೋಡ್ಕೊಬರ್ಬೇಕು. ಕಾಲು ನಿನ್ನೆ ಮಳೆ ಕಪ್ಪಿತ್ತಲ್ಲ, ಅದು ಇವತ್ತು ನೋಯ್ತಾ ಇದೆ. ಅಮ್ಮಂಗೆ ತುಂಬ ನೋವು ಉಂಟಾಗ್ತಾ ಓಡಾಡೋರು. ನಾ ಬಂದಾಗ ಇಂಜೆಕ್ಷನ್ ಕೊಟ್ಮೇಲೆ ಕಮ್ಮಿ ಆಗಿದೆ ಅವರಿಗೆ. ಇಂಜೆಕ್ಷನ್ ತಗೊಳಕ್ಕೆ 10:30 ಹೋಗೋಣ ಅಂದಿದ್ದಂತ ಅಮ್ಮ. ಹೆಂಗೆ ಇಂಜೆಕ್ಷನ್ ತಗೊಳೋದಂತ ನಂಗೆ ಗೊತ್ತಿಲ್ಲ. ನಂಗೆ ಇಂಜೆಕ್ಷನ್ ಅಂದರೆ ಭಯ. ಯಪ್ಪ, ನಾನು ಇಂಜೆಕ್ಷನ್ ಸಾವಾಸ ನನ್ನ ಹಳೆ ಮನೆ ಕೊನೆ ಚಿಕ್ಕಪ್ಪ ಮತ್ತು ನನ್ನ ಅತ್ತೆ ಮಗ ಇದ್ದಾನೆ, ಒಂದೊಂದಿನ ಕರ್ಕೊಂಡೋಗಿದ್ರು ನನ್ನ ಡಾಕ್ಟ್ರ್. ಇಂಜೆಕ್ಷನ್ ನಂದಿದ್ದೆ ಸಣ್ಣೋಳಿದ್ದೆ ನಾನು ಅವಾಗ. ಮಂಡಕ್ಕಿ ಡಾಕ್ಟ್ರಲ್ಲ, ಸಾಗರದಲ್ಲಿರೋರು ಮಂಡಕ್ಕಿ ಡಾಕ್ಟ್ರು. ಇಲ್ಲಿ ಇದ್ದಾರೆ ಸೈಯದ್ ಹಶಾಮ್ ಅಂತ ಇದ್ದಾರೆ, ಹಶಾಮ್ ಅಂತೀವೋ, ನಮ್ಮ ಫ್ಯಾಮಿಲಿ ಡಾಕ್ಟ್ರು ಸೊರಬದಲ್ಲಿ. ಇಂಜೆಕ್ಷನ್ ಕೊಡಬೇಕು, ಅವಳಿಗೆ ಜ್ವರ ಬಂದಿದೆ ಅಂದಿದ್ದೆ ಸಣ್ಣೋಳಿದೆ. ನಾನು ರೋಡಿಂದ ಆಚೆಗೆ ನಿಂತಿದ್ದೆ ಹಾಗೆ. ಅದೊಂದು ನನ್ನ ಅತ್ತೆ ಮಗ ಅವನು ಯಾವಾಗಲೂ ನೆನ್ಪು ಮಾಡ್ತಿರ್ತಾನೆ. ನಂಗೆ ಇಂಜೆಕ್ಷನ್ ಅಂದ್ರೆ ಆಗಲ್ಲ. ಈಗ ಹೆಂಗೆ ತಗೋಬೇಕು ಅನ್ನೋದೇ ನನಗೆ ತಲೆ ಓಡ್ತಾ ಇಲ್ಲ. ಯಾರಿಗೂ ಹೇಳೋದೇ ಬೇಡ ಅಂದ್ಕೊಂಡಿದ್ದೆ. ಮತ್ತು ಕೊನೆಗೆ ಗ್ಯಾಂಗ್ರೀನ್ ಆಗಿ ಕಾಲ್ಗೀಲ್ ಕಟ್ಟಾದರೆ ಅಲ್ಲಮ್ಮ, ನಿಂಗೆ ನೋವು ಹೋತಾ ನಿಂಗೆ? ನಂಗೆ ಇವತ್ತು ನೋವು ಐತಿ, ಒಂಥರ ಅನ್ನಿಸ್ತಾ ಐತಿ. ಆ ಇಂಜೆಕ್ಷನ್ ನೋವು ಅಂತೆ ಭಾಳ. ಮತ್ತು ನಿನ್ನೆ ನೋವು ಅಂದೆ ನೀನು? ನಾನು ಅದು ನೋವು ಅಂತ ನಾನು ಮತ್ತೆ ಇಂಜೆಕ್ಷನ್ಗೆ ಮೊದಲೇ ಹೆದರೋದು. ಇನ್ನು ಆ ನೋವು ಎಲ್ಲಿಂದ ತಡ್ಕೊಳೋದು? ಚುಚ್ಚಿದ್ದೇ ಗೊತ್ತಾಗಲಿಲ್ಲ ಅಂತೆ ಅಂತದ. ನಾನೊಂದು ಬ್ಲಡ್ ಟೆಸ್ಟಿಗೆ ಹೋದರೆ ಅಲ್ಲಿ ಇರೋರೆಲ್ಲ ನನ್ನನ್ನೇ ನೋಡ್ತಾರೆ ಗೊತ್ತಾ, ಆ ಥರ ಅಳ್ತೀನಿ, ಕೂಗ್ತೀನಿ ನಾನು. ಇನ್ನು ಥೊರದೊಳಗೆ ಕೂಗ್ತೀನಿ, ಇವರೊಂದು ಗಟ್ಟಿ ಹಿಡ್ಕೊತೀನಿ. ನೋಡೋಣ ಏನಾಗುತ್ತೆ ಅಂತ. ಹೋಗೋಕ್ಕೆ ಮನಸ್ಸಿಲ್ಲ, ಆದರೆ ಹೋಗಲೇಬೇಕು. ಕಾಲಿಗೆ ಕಟ್ ಮಾಡ್ಕೊಂಡು ಕಾಲು ಇಲ್ದಂಗೆ ಆದರೆ ಅಂತ ಮಾಡೋದು. ಗ್ಯಾಂಗ್ರೀನಾಗಿ ನೀರು ಕುಟ್ಕೊಂಡು ಆಮೇಲೆ ಸಿಗ್ತೀವಿ. 7 ನಿಮಿಷ ಆಗೇ ಹೋಯ್ತು, ಬೋರ್ ಆಯ್ತೆ ನಾನು ನಿಮಗೆ ಅಡ್ಡಿಲ್ಲ. ಊರಿನ ವೀಡಿಯೋಗಳನ್ನ ನಾನು ಇವತ್ತು ಆದಷ್ಟು ಮಾಡ್ಕೊತಿದ್ದೆ. ನನ್ನ ಹತ್ರ ಕಂಟೆಂಟೇ ಇಲ್ಲ ಗೊತ್ತಾ, ಅದಕ್ಕೆ. ಅಲ್ಲ, ಒಂದೇ ರೌಂಡ್ ಹಾಕಿ ಸಾಕು. ಹಾಂ, ಒಂದೇ ಸಲ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಚಿನ್ನಿ ಇಂಟರ್ನ್ಶಿಪ್ ಮಾಡ್ತಾ ಇರಲಿಲ್ಲ, ವಿಪ್ರೋ ಕಂಪ್ನಿದು. ಅವರು ಕಾಲೇಜಿಂದನೇ ಟ್ರೈನಿಂಗ್ ಇತ್ತು, ಹಾಗಾಗಿ ಅಲ್ಲಿ ಇದ್ಲು. ಬೇರೆ ಈಗೆಲ್ಲ ಆಗುತ್ತಲ್ವ, ಕಂಪ್ನಿಗಳೆಲ್ಲ ಈಗ ಬರ್ತಾ ಇರುತ್ತೆ, ಅದಕ್ಕೂ ಕೂಡ ಎಕ್ಸಾಮ್ ಎಲ್ಲ ಬರೆದ್ಬಿಟ್ಟು ಅದಕ್ಕೆ ಅಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾಳೆ ಅವಳು. ಸದ್ಯದಲ್ಲೇ ನಿಮಗೆ ಒಂದು ವಿಷಯ ಕೂಡ ಹೇಳ್ತೀನಿ, ಅದು ಏನು ಅಂತ ಇವಾಗಲೇ ಹೇಳಲ್ಲ. ನನಗೆ ನಿಜ ಹೇಳ್ತೀನಿ, ಈ ವಿಡಿಯೋ ಮಾಡಬೇಕಿದ್ರೆ ಆ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಅಷ್ಟು ಹಾಗೆ ಮಾತಾಡಿದ್ದು ಅಷ್ಟೇ. ಯಾಕಂದರೆ ಒಬ್ಬರು ಹೇಳಿದರು, ಹಾಗಾಗಿ. ಮತ್ತು ಅವಳು ಬೇರೆ ಕಡೆ ಒಂದು ಕಡೆ ಇಂಟರ್ನ್ಶಿಪ್ ನಾವು ಮಾಡಿಸಿದ್ವಿ ಒಂದು ಸಲ. ಅದು ತುಂಬ ಬೇಗನೆ ಮಾಡ್ಕೊಬಿಟ್ಟಿದ್ಲು. ಅವಳೀಗ 6th ಸೆಮ್ ಆಯಿತು ಅಷ್ಟೇ, 7th ಸೆಮ್ಮಿಗೆ ಎಂಟರ್ ಆಗ್ತಾ ಇದ್ದಾಳೆ. ಒಂದೇ ವರ್ಷ ಇರೋದು. ನಾವು ಅದೇ ಏನಾಗುತ್ತೆ ಅಂತ ಕಾಯ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಏನೇನಾಗುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದೇ ಇಲ್ಲ ಅಂದಿದ್ರೆ ಅವಳು ಮನೆಗೆ ಬರ್ತಾ ಇದ್ಲು, ಹಾಗಾಗಿ ಅವಳಲ್ಲಿ ಓದ್ತಾ ಇದ್ದಾಳೆ, ಇದ್ಲು ಅಲ್ಲೇ. ಇದಿಷ್ಟೇ. ಬನ್ನಿ ಈಗ ಊರಿನ ಕತೆಗೆ ಬರೋಣ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ತಿಂಡಿ ಬಂದು ನಿನ್ನೆ ಕೆಸಿನ ಸೊಪ್ಪು ಕೊಯ್ದಿದ್ದೆ ಅಲ್ವಾ, ಕಾಲಿಗೆ ಇದು ಚುಚ್ಚಿತ್ತಲ್ವ. ಇವತ್ತು ಅದೇ ಇಂಜೆಕ್ಷನ್ ತಗೊಳ್ಳೋದಕ್ಕೆ ಹೋಗಬೇಕು. ನನ್ನ ತಲೆ ತುಂಬ ಬರೀ ಇಂಜೆಕ್ಷನ್ದೇ ಓಡ್ತಾ ಇದೆ. ನಾನು ತುಂಬ ಹೆದರ್ತೀನಿ, ಏನು ಮಾಡೋದು ಅಂತ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಕೆಸಿನ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನಾನು ಸ್ವಲ್ಪ ಬೇಳೆ ಹಾಕಿ ಮತ್ತು ಹುಣಸೆಹಣ್ಣು, ಆಮೇಲೆ ಹಸಿಮೆಣಸು, ಆಮೇಲೆ ಹುಳಿ ಎಲ್ಲ ಹಾಕಿ ನಿನ್ನೆ ರಾತ್ರಿನೇ ಬೇಯಿಸಿಟ್ಟಿದ್ವಿ. ಇವಾಗ ಅದನ್ನು ಅಮ್ಮ ರುಬ್ಬಿದ್ರು. ಆನಂತರ ಅದನ್ನು ನಾನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಅದಕ್ಕೆ ಒಂದು ಒಗ್ಗರಣೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ಕೂಡ ಹಳ್ಳಿ ವ್ಲಾಗ್ ಬರುತ್ತೆ. ಇವತ್ತು ನಾನು ಊರಿಗೇ ಹೊರಡಬೇಕು, ಆ ವ್ಲಾಗ್ ನಾಳೆ ಬರುತ್ತೆ. ನಿಜ ಹೇಳ್ತೀನಿ, ನನ್ನ ಹತ್ರ ವೀಡಿಯೋಗಳೇ ಇರಲಿಲ್ಲ. ಮತ್ತು ನನಗೂ ಅಷ್ಟೇ, ಊರಲ್ಲಿ ಒಂದೇ ಥರ ವೀಡಿಯೋ ಮಾಡಿ ಬೇಜಾರಾಗುತ್ತಲ್ವ. ಹಾಗಾಗಿ ಹಳ್ಳಿ ವೀಡಿಯೋ ಅಂದರೆ ನೀವು ಕೂಡ ತುಂಬ ಇಷ್ಟಪಡ್ತೀರಲ್ಲ, ಹಾಗಾಗಿನೇ ನಾನೊಂದು ಸ್ವಲ್ಪ ಜಾಸ್ತಿ ವೀಡಿಯೋಗಳನ್ನ ಮಾಡ್ತೀನಿ ಅಂತ ನಾನು ಬಂದಾಗಲೇ ಹೇಳ್ಕೊಂಡಿದ್ದೆ. ಹಾಗಾಗಿನೇ ನಾನು ಇದ್ದಿದ್ದು 2 ದಿನ ಆದ್ರೂ ಒಂದು 4-5 ಡೇಸಿಗಾಗಷ್ಟು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೆ. ಈಗ ಅಮ್ಮಂಗೆ ನಾನು ಬೆಂಡೆಕಾಯಿನ ಹೆಚ್ಚಿ ಕೊಡ್ತಾ ಇದ್ದೀನಿ. ಯಾಕಂದರೆ ಕೆಲಸಕ್ಕೆ ಇವತ್ತು ರೇಣುಕಕ್ಕನೂ ಕೂಡ ಬರ್ತಾಳೆ. ಮತ್ತು ಕೆಸಿನ ಸೊಪ್ಪು ನನಗೆ ಊರಿಗೆ ಒಯ್ಯೋಕ್ಕೆ ಬೇಕು. ಮತ್ತು ಅವಳಿಗೂ ಅದು ನಮ್ಮನೆ ಕೆಸಿನ ಸೊಪ್ಪು ಇಷ್ಟ ಆಗಲ್ಲಂತೆ. ಹಾಗಾಗಿ ಅವಳಿಗೆ ಅಂತ ನಮ್ಮಮ್ಮ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿದ್ರು. ಹಾಗೆಯೇ ನನಗೆ ಬದನೆಕಾಯಿ ಬಜ್ಜಿನೂ ಕೂಡ ಮಾಡಿದ್ರು. ಊರಲ್ಲಿ ಹೆಂಗಂದರೆ ಹಿಂಗೆ ತರಕಾರಿ ಕೊಯ್ಕೊಂಬರೋದು, ಹಿಂಗೆ ಅಡುಗೆ ಮಾಡೋದು, ಅದೇ ಒಂಥರ ಚೆನ್ನಾಗೆ. ನಾನು ನಿಜವಾಗ್ಲೂ ಕೆಸಿನ ಸೊಪ್ಪು ಎಲ್ಲಿ ಕಡ್ತಾ ಬರುತ್ತೆ ಅಂತ ಹೆದರು ಬಿಟ್ಟಿದ್ದೆ. ಒಂಚೂರು ಕಡ್ತಾ ಬಂದಿರಲಿಲ್ಲ, ತುಂಬಾ ಚೆನ್ನಾಗಿ ಇತ್ತು ಕೆಸಿನ ಸೊಪ್ಪಿನ ಪಲ್ಯ. ಯಾವಾಗಲೂ ಅಮ್ಮ ಅವರೇ ಮಾಡ್ಕೊಂಡು ತಿನ್ನೋರಲ್ಲ, ಇವತ್ತು ನಾನೊಂದು ಸ್ವಲ್ಪ ನಾನು ಮಾಡಿದೆ. ನಾನು ಹೆಂಗೆ ಮಾಡ್ತೀನಿ ಗೊತ್ತಾ, ಮೊಸಪ್ಪಿಗೆಲ್ಲ ಹಾಕ್ತೀನಲ್ವ, ಸ್ವಲ್ಪ ಅದೇ ಥರ ಹಾಕ್ತೀನಿ. ಅಮ್ಮವ್ರು ಹಂಗೆ ಮಾಡಲ್ವಂತೆ, ಹಸಿಮೆಣ್ಸು ಮಾತ್ರ ಬೇಯಕ್ಕೆ ಹಾಕ್ತಾರಂತೆ.
ಹುಳಿ ಅದೆಲ್ಲ ಬೇಯಕ್ಕೆ ಹಾಕಲ್ವಂತೆ. ಹಾಗೆ ನಾನು ಬೇಯೋದಕ್ಕೆ ಸ್ವಲ್ಪ ಈರುಳ್ಳಿನೂ ಕೂಡ ಹಾಕಿದ್ದೆ. ನಾನು ಸೇಮ್ ಮೊಸಪ್ಪು ಹೆಂಗೆ ಮಾಡ್ತೀನೋ ಅದೇ ಥರ ಮಾಡಿದ್ದೆ. ಹಾಗೆಯೇ ಊರಲ್ಲಿ ತುಂಬ ಮಳೆ ಬರ್ತಾ ಇದೆ ಅಂತ ಹೇಳಿದೆ ಅಲ್ವಾ. ತುಂಬ ಜನ ಆ ಮಳೆ ನೋಡೋಕ್ಕೆ ಖುಷಿ ಆಯಿತು. ನಮ್ಮ ಬೆಂಗಳೂರಲ್ಲೆಲ್ಲ ಮಳೆನೇ ಇಲ್ಲ ಅಂತ ಇದ್ದರು. ಹಾಗೆಯೇ ನಾನು ಈ ವಿಡಿಯೋ ಎಡಿಟ್ ಮಾಡಬೇಕಿದ್ರು ಕೂಡ ನಮ್ಮೂರಲ್ಲಿ ಮಳೆ ಬರ್ತಾ ಇತ್ತು. ಸೌಂಡು ನಿಮಗೆ ಕೇಳ್ತಾ ಇದೆ ಅನಿಸುತ್ತೆ. ನಾನು ಅದು ವಿಡಿಯೋ ಹಾಗೆ ಎಡಿಟ್ ಮಾಡ್ತಾ ಇದ್ದಲ್ಲ, ಹಾಗೆ ಮಾತಾಡಿದೆ. ಆನಂತರ ಸ್ವಲ್ಪ ಮಳೆ ಕಮ್ಮಿ ಆದ ನಂತರ ಮತ್ತೆ ವೀಡಿಯೋನ ಎಡಿಟ್ ಮಾಡೋಕ್ಕೆ ಶುರು ಮಾಡಿದೆ. ಹಾಗೆ ನಾನು ಹೊಸಬಳೆ ಕೂಡ ಹೋಗಬೇಕಾಗಿತ್ತಲ್ವ, ಅದಕ್ಕೇ ಬೇಗ ಬೇಗ ಪಾತ್ರೆಗಳನ್ನೂ ಕೂಡ ತೊಳಿತಾ ಇದ್ದೆ. ಅಮ್ಮ ರೊಟ್ಟಿ ಜಾಸ್ತಿ ಅಲ್ವಾ, ನಂಗೆ ಊರಿಗೆ ಒಯ್ಯಕ್ಕೆ ಬೇಕು, ರೇಣುಕಕ್ಕ ಬರ್ತಾಳೆ, ಮತ್ತು ನಾನು ಮಧ್ಯಾಹ್ನ ಊಟ ಏನು ಮಾಡಲ್ಲಮ್ಮ, ರೊಟ್ಟಿನೇ ತಿಂತೀನಿ ಅಂತ ಹೇಳಿದ್ದೆ. ಹಾಗಾಗಿ ಸ್ವಲ್ಪ ರೊಟ್ಟಿನ ಜಾಸ್ತಿನೇ ಮಾಡಿದರು. ಆಮೇಲೆ ಅಕ್ಕಿ ಹಿಟ್ಟನ್ನು ಕೂಡ ಮಾಡೋಕ್ಕೆ ಹೇಳಿದ್ದೆ ಅಲ್ಲ, ಅವರು ನಿನ್ನೆನೇ ಮಾಡಿ ಕೊಟ್ಟರು. ಅವರು ನಮ್ಮ ಮನೆಯವರು ಒಯ್ದರು. ಬರಬೇಕಿದ್ರೆ ನೀನು ಏನೂ ತರಬೇಡ ಅಂತ ಹೇಳಿದರು. ಅಂದ್ರೂ ಹಾಲು ಅದೆಲ್ಲ ಇರುತ್ತಲ್ವ, ಅದನ್ನು ಒಯ್ಯಲೇಬೇಕಾಗುತ್ತೆ. ಹಾಗೆಯೇ ಬೆಂಡೆಕಾಯಿ ಪಲ್ಯ ನೋಡಿ, ಬೆಂಡೆಕಾಯಿನ ಚೆನ್ನಾಗಿ ಹುರಿದ್ಬಿಟ್ಟು ಎಣ್ಗಾಯಿ ಪಲ್ಯ ಮಾಡ್ತೀವಲ್ವ, ಅದೇ ಥರ ಮಾಡ್ತಾರೆ. ಇದು ಕೂಡ ಚೆನ್ನಾಗಾಗಿತ್ತು. ಇವತ್ತು ತುಂಬ ಸ್ಪೆಷಲ್ ಇತ್ತು. ಕೆಸ್ವಿನ ಸೊಪ್ಪಿನ ಪಲ್ಯ. ಯಾರಾದರೂ ಕೆಸ್ವಿನ ಸೊಪ್ಪಿನ ಪಲ್ಯ ಮಾಡ್ತೀರಾ ಅಥವಾ ತಿಂತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅದು ಹೆಂಗಿರುತ್ತೆ ಗೊತ್ತಾ, ನನಗೆ ಇದಿರುತ್ತೆ ಗೊತ್ತಾ, ಪಾಲಕ್ ಪನ್ನೀರ್ ಮಾಡ್ತಾರೆ ಗೊತ್ತಾ, ಸ್ವಲ್ಪ ಅದೇ ಥರ ಅಂತ ಅನಿಸುತ್ತೆ ನಂಗೆ. ಹಾಗಾಗಿ ಪಾಲಕ್ ಪನ್ನೀರ್ ಅಷ್ಟು ಇಷ್ಟ ಆಗೋಲ್ಲ ನನಗೆ. ಕೆಸ್ವಿನ ಸೊಪ್ಪಿನ ಪಲ್ಯನೇ ಇಷ್ಟ ಆಗುತ್ತೆ. ಅದು ನಮ್ಮ ಮನೆಯವ್ರಿಗಂತೂ ಇನ್ನೂ ಇಷ್ಟ. ಅವ್ರು ಅನ್ನಕ್ಕೆಲ್ಲ ಹಾಕ್ಕೊಂಡು ಊಟ ಮಾಡ್ತಾರೆ. ಹಾಗೆ ಸ್ವಲ್ಪ ಬೆಂಡೆಕಾಯಿ ಬಜ್ಜಿ ಮಾಡ್ತೀನಿ ಅಂತಲೇ ಅಂದಿದ್ರು ಅಮ್ಮ. ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ರಲ್ವ, ಅದಕ್ಕೆ ಸ್ವಲ್ಪ ಬದನೆಕಾಯಿ ಇತ್ತು ನಮ್ಮದೇ ಗಿಡದ್ದು, ಅದನ್ನೇ ಕೊಯ್ದು ಅದ್ರ ಬಜ್ಜಿನೂ ಮಾಡಿದ್ರು. ನೋಡಿ ಅಮ್ಮನ ರೊಟ್ಟಿ ಹೆಂಗಿರುತ್ತೆ ಅಂತ. ನೆನ್ನೆ ಕೆಲಸದವರೆಲ್ಲ ಮಧ್ಯಾಹ್ನ ಊಟಕ್ಕಿರ್ತಾರೆ ಅಂತ ಸ್ವಲ್ಪ ಬಾಳೆಲೆ ಜಾಸ್ತಿ ಕೊಯ್ದಿದ್ದೆ ಅಲ್ಲ ನಾನು, ಮತ್ತು ಉಳಿದಿತ್ತಲ್ವ, ಮತ್ತು ನಾನೇ ಪಾತ್ರೆ ತೊಳಿಬೇಕು. ಅದಕ್ಕೇ ನಾನೇ ಬಾಳೆಲೆನೇ ಇಟ್ಕೊಳ್ಳೋಣ ಅಂತ ಹೇಳಿ ಬಾಳೆ ಎಲೆನ ಇಟ್ಕೊಂಡು ಈಗ ನಾವು ತಿಂಡಿನ ತಿಂತಾ ಇದ್ದೀವಿ. ಸೂಪರ್ ಅಂದೆ, ಅವನು ಒಂದಿನ ಇದು ಮಾಡ್ತಿಲ್ಲ. ನೀವು ಯಾರು ಅಮ್ಮಮ್ಮ ಸೂಪರ್ ಅಂದ್ರೆ ಹಾಕಿದಾನೆ ಮೊಮ್ಮಗನ್ನ. ನಾನು ಅಡುಗೆ ಮಾಡಿದಾಗ ನೀನು ಯಾವತ್ತೂ ಚೆನ್ನಾಗೈತೆ ಅಂತ ಹೇಳಲ್ಲ. ಇವತ್ತೇ ಫಸ್ಟ್ ಅಂದಿದ್ದೆ ನಾನು. ಇನ್ನು ಕೆಸ್ವಿನ ಸೊಪ್ಪಲ್ಲೇ ಚೆನ್ನಾಗಿದೆ ಅಂತ. ಹೊಸಲ ಎಂಥದ ಮಾಡಿದ್ದೆಲ್ಲ ಯಾರು ನಾನು ಎಂತ ಮಾಡಿದ್ದೇನೆ, ಏನೋ ಮಾಡಿದ್ದೆ. ಕೆಸ್ವಿನ ಸೊಪ್ಪು ಭಾಳ ಚೆನ್ನಾಗಿ. ಈ ಹಳ್ಳಿದು ಕೆಸನೇ ಚೆನ್ನಾಗಿ ಅಲ್ಲ. ನಾನು ಎಲ್ಲಿ ಕಟ್ತಾ ಹತ್ತಿ ಗಲ್ಟೆ ಇಟ್ಕೊತ ತುರ್ಸೋಕ್ಕೆ ಅಂದ್ಕೊಂಡಿದ್ದೆ ನಾನು. ಅಂದರೆ ನಾನು ಬಲ್ತಿದ್ದು ಒಂದೂ ಕೊಯ್ದಿರಲಿಲ್ಲ. ಒಳ್ಳೆ ಎಳೆದು ಸೂಪರಾಗಿತ್ತು. ನಮ್ಮನೆಯವ್ರಿಗೆ ಕರೆದೆ ತಿಂಡಿಗೆ ಬರ್ರಿ ಅಂತ. ಪಲ್ಯ ಇದು ಚೆನ್ನಾಗಿತ್ತು. ಬೆಂಡೆಕಾಯಿ ಪಲ್ಯ. ಮತ್ತು ರೇಣುಕಕ್ಕ ಬರ್ತಾಳ, ಹಂಗಾಗಿ ಅವಳಿಗದು ಅವಳಿಗೆ ನಮ್ಮನೆ ಕೆಸ್ವಿನ ಪಲ್ಯ ಇಷ್ಟ ಆಗಲ್ಲ ಅಂತ. ನಮ್ಮ ಕಡೆ ಈಗ ರೈತರ ಮನೇಲಿ ಎಲ್ಲರ ಮನೇಲೂ ಕಳುಲೆ ಕೆಸ್ವಿನ ಸೊಪ್ಪು ಕಾಯಂ. ಅವ್ರು ಅದರಲ್ಲೇ ಜೀವನ ಮಾಡ್ಬಿಡ್ತಾರೆ ಅಲ್ಲ. ಮುಂಚೆಲ್ಲ ಮಾಡೋ ಅಜ್ಜಿಯರು ಹಂಗೆ. ಈಗ ಹೊಳಲೆ ಒಂದ್ಸಲ 2 ಸಲ, ಈಗ ಬರೇ ಚಿಕನ್ನು. ಈಗ ಯಾರು ಹಿಂದಿನ ತಿನ್ನೋದಿಲ್ಲ. ಆ ಕಾನ್ ಮನೆ ಅಜ್ಜಿ ಒಂಚೂರು ಮಾಡ್ತಾರೆ ಹಿಂದಿನ ಅಡುಗೆನ. ನಾವೇ ಸೈ ದ್ರಾಕ್ಷಿ ನೀರೆಲ್ಲ ತಿನ್ನಲ್ಲ ಅವರು. ಹಿಂಗೆ ಪಲ್ಯ ಮಾಡಿದ್ರೆ, ಅಜ್ಜಿ ಮಾಡಿದ್ರೆ ಯಾಕೆ ಅವ್ರಿಗೆ ಏನಿದ್ರು ಮೀನು ಚಿಕನ್. ನಾನ್ ವೆಜ್ ತಿನ್ನೋರು. ಮುಂಚೆಲ್ಲ ಹಬ್ಬ ಹುಣ್ಣಿಮೆಲಿ ಮಾತ್ರ ನಾನ್ ವೆಜ್ ಮಾಡೋರು. ಈಗ ನಮ್ಮಮ್ಮಂಗೆ ಮೊಮ್ಮಗನ ಸುದ್ದಿ ಹೇಳ್ದಿದ್ರೆ ಜೀರ್ಣನೇ ಆಗಲ್ಲ. ಅವ್ರನ್ನ ಶ್ರೇಯೂ ಹಾಗೇ, ಯಾವಾಗಲೂ ಅಷ್ಟೇ. ಏನಾದರೂ ಚೆನ್ನಾಗಾಗಿದೆ ಅಂದರೆ ನನಗೂ ಅಷ್ಟೇ ಸೂಪರಾಗಿದೆ ಮಮ್ಮಿ ಅಂತ ತಿಂದವನೇ ಹೇಳ್ತಾನೆ. ಬೇರೆ ಯಾರೂ ಹಾಗೆ ಹೇಳಲ್ಲ. ನಮ್ಮಮ್ಮಂಗೂ ಹಾಗೆ ಅಂತಾನಂತವನು. ಏನಾದರೂ ಮಾಡಿಕೊಟ್ರೆ ಸೂಪರಾಗಿದೆ ಅಮ್ಮಮ್ಮ ಅಂತ ಅದೇ ಅಮ್ಮ ಹೇಳ್ತಾಯಿದ್ರು. ನಾನು ಯಾವಾಗಲೂ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಅಲ್ಲ. ಶ್ರೇಯನ ತುಂಬ ಮಿಸ್ ಮಾಡ್ಕೊತೀವಿ ಒಂದೊಂದ್ಸಲ. ಯಾಕಂದರೆ ಅವನಿಗೆ ಇಷ್ಟ ಆಗಿರೋದು ಏನಾದರೂ ನಾವು ಮಾಡಿದಾಗ, ಅವನಿಗೆ ರೊಟ್ಟಿ ಬದನೆಕಾಯಿ ಬಜ್ಜಿ, ಆಮೇಲೆ ಇದು ಬೆಂಡೆಕಾಯಿ ಬಜ್ಜಿ ಅದೆಲ್ಲ ಇಷ್ಟ. ಇಲ್ಲಿದ್ದು ಅಂದರೆ ಮೊಸರು ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತಾ ಇದ್ದ. ಇವತ್ತು ನಮ್ಮಮ್ಮ ಶ್ರೇಯನ ತುಂಬ ನೆನಪು ಮಾಡ್ತಾಯಿದ್ರು.
ಹಾಗೆ ಅಮ್ಮ ಎಮ್ಮೆ ಕರಿಯೋಕ್ಕೆ ಅಂತ ಹೋಗಿದ್ದರು. ನಾನು ಉಳಿದಿರೋ ರೊಟ್ಟಿನೆಲ್ಲ ಮಾಡಿದೆ. ಹಾಗೆ ಮಳೆನೂ ಸ್ವಲ್ಪ ಕಮ್ಮಿ ಆಗಿತ್ತು. ತಮ್ಮಂಗೆ ಹೇಳಿದ್ದೆ ಮಳೆ ಕಮ್ಮಿ ಆದ ತಕ್ಷಣ ಬಾ ಅಂತ ಹೇಳಿ. ಅವನು ಬಂದ. ನಾವು ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮಳೆನೂ ಕೂಡ ಬಂತು. ಆಮೇಲೆ ನಾನು ನಮ್ಮ ಮನೆಗೊಬ್ಬರು ಬರ್ತಾರೆ, ಅವ್ರ ಮನೆಗೆ ಹೋಗಿದ್ವಿ. ನಂಗೆ ಆ ಮನೆ ವೀಡಿಯೋ ಮಾಡಬೇಕು ಅಂತ ತುಂಬ ಅನಿಸಿತ್ತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ನಮ್ಮ ಮನೆಯವ್ರಿಗೆ ಅದೇ ಅಂತ ಇದ್ದೆ. ಸಣ್ಣ ಮನೆ ಅದು, ಎಷ್ಟು ಚೆನ್ನಾಗಿತ್ತು. ನಾವು ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ನಿಂತ್ಕೊಂಡ್ವಿ. ನಮ್ಮ ತಮ್ಮ ದೊಡ್ಡಕ್ಕೆ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟ ಹಿರಳೆಯಲ್ಲಿ. ಆಮೇಲೆ ಪಾಪ ಸ್ನಾನ ಮಾಡಿ ಅವಳು ಬಂದಳು, ಹೊರಗಡೆ ಬಂದು ಬರ್ತಿ ಕರೆದ್ಲು. ಆಮೇಲೆ ನಾನು ಹೋದೆ. ತಿಂಡಿ ತಿನ್ನು ಅಂತ ತುಂಬ ಹೇಳಿದ್ಲು. ಬೇಡ ತಿಂಡಿ ಆಗಿದೆ ಅಂದೆ. ಆಮೇಲೆ ಅರ್ಶಿನ ಕುಂಕುಮ ತೊಗೊಂಡೆ. ಬಾಳೆಹಣ್ಣಾದರೂ ತಿನ್ನು ಅಂತೇಳಿ ಒಂದು ಬಾಳೆಹಣ್ಣು ಕೊಟ್ಟರು, ತಿಂದು ಬಂದೆ. ಹಂಚಿನ ಮನೆ, ಪುಟ್ಟು ಮನೆ, ಹಳೆ ಹಿಂದಿನ ಕಾಲದಲ್ಲೆಲ್ಲ ಇರ್ತಾಯಿತ್ತು ಗೊತ್ತಾ, ಆ ಮನೆ. ನಂಗೆ ತುಂಬ ಇಷ್ಟ ಆ ಥರದ್ದು ಮನೆಗಳೆಲ್ಲ, ನಿಮಗೆ ಗೊತ್ತಿರುತ್ತೆ. ನನಗೆ ತುಂಬ ಅನಿಸಿತ್ತು. ಆಮೇಲೆ ಎಲ್ಲರ ಮನೆಯೂ ಹಂಗೆ ವೀಡಿಯೋ ಮಾಡೋಕೆ ಒಂಥರ ಅನಿಸುತ್ತಲ್ವ, ಅದಕ್ಕೆ ನಾನು ಮಾಡಲಿಲ್ಲ. ಈ ರೋಡಲ್ಲೆಲ್ಲ ನಾವು ಕಾಲೇಜಿಗೆ ನಡ್ಕೊಂಡು ಎಷ್ಟೊಂದು ಸಲ ಓಡಾಡಿದ್ದು ಉಂಟು. ತುಂಬ ಕಷ್ಟ ಹಳ್ಳಿ ಜೀವನ. ನಾವು ಅಂದ್ಕೊತೀವಿ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ, ಆದರೆ ಈಸಿಯಾಗಿರೋದಿಲ್ಲ. ಇವಾಗ ಸ್ವಲ್ಪ ಎಲ್ಲರ ಹತ್ರ ವೆಹಿಕಲ್ಗಳೆಲ್ಲ ಇದ್ದಾವೆ, ಹಾಗಾಗಿ ಈಸಿ ಅನಿಸುತ್ತೆ. ಅವಾಗೆಲ್ಲ ತುಂಬಾ ಕಷ್ಟ. ಇವಾಗಲೂ ಅಷ್ಟೇ, ನಾವು ಊರಿಗೆ ಹೋದರೆ ಯಾಕಪ್ಪ ಹೋದೆ ಅಂತ ಅನಿಸುತ್ತೆ. ಎಲ್ಲಿಗಾದರೂ ಹೋಗಬೇಕು ಅಥವಾ ಏನಾದರೂ ಆಯಿತು ಅಂದರೆ ಏನೂ ವ್ಯವಸ್ಥೆಗಳೇ ಇರೋಲ್ಲ. ಹಾಗಾಗಿ ಅಲ್ಲಿಂದ ಸೀದಾ ನಾವು ಹೊಸಬಳ್ಳಿ ಹಾಸ್ಪಿಟ್ಲಿಗೆ ಬಂದ್ವಿ. ಡಾಕ್ಟ್ರು ಇದ್ದರು. ನೋಡಿಬಿಟ್ಟು ಅವರು ನನಗೆ ಇದನ್ನು ಇಂಜೆಕ್ಷನ್ನ ಬರೆದು ಕೊಟ್ಟರು. ಆಮೇಲೆ ನನಗಲ್ಲಿ ಇಂಜೆಕ್ಷನ್ ಕೂಡ ತೊಗೊಂಡೆ. ನಾನು ಎಷ್ಟು ಹೆದರ್ತಾ ಇದ್ದೆ ಗೊತ್ತಾ. ಪಾಪ ಅವರೇ ಕಾಂಪೌಂಡ್ರೇ ಅಂತ ಇದ್ದರು, ಏನೂ ಆಗಲ್ಲ, ಕೊಟ್ಟಿದ್ದೆ, ಗೊತ್ತಾಗಲ್ಲ ಅಂದರು. ಆಮೇಲೆ ಇಂಜೆಕ್ಷನ್ ತಗೊಂಡು ಹಾಗೆ ಅಲ್ಲಿಂದ ಹೊರಟೆ ನಾನು. ನಾವು ಈ ರೋಡಲ್ಲಿ ಓಡಾಡ್ತಾ ಇದ್ವಿ, ಆದರೆ ಇಲ್ಲಿ ಮಳೆ ಇರೋದಕ್ಕೆ ಹಾನಂಬಿ ಅಂತ ಹೇಳ್ತಾರೆ. ಇದು ತುಂಬಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬಿರಲಿಲ್ಲ. ನೋಡ್ಕೊಂಡು ಹೋಗೋಣ ಬಾ ಅಂತೇಳಿ ನಾನು ತಮ್ಮ ಬಂದ್ವಿ. ನಾನು ಕಾಲೇಜ್ ಡೇಸಿಗೆಲ್ಲ ಇದೇ ರೋಡಲ್ಲೇ ಓಡಾಡ್ತಾ ಇದ್ದೆ. ಒಂದು ಕೈಯಲ್ಲಿ ಛತ್ರಿ, ಒಂದು ಕೈಯಲ್ಲಿ ಸ್ಕೂಟಿ ಹೊಡ್ಕೊಂಡು ಹೋಗ್ತಾ ಇದ್ದೆ. ನಂಗೆ ಅದೇ ಒಂದು ನೆನಪಾಗ್ತಾ ಇತ್ತು ಹಳೆದೆಲ್ಲ. ತವ್ರ ಮನೇಲಿ ನನ್ನ ಬೆಳಗಿನ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಲೇಜ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗಾಗಿನೇ ನಾನು ಸ್ವಲ್ಪ ವ್ಲಾಗ್ಗಳನ್ನ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.